ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರು ಜೀವನದಲ್ಲಿ ಸಾಧನೆ ಅನ್ನೋದು ಒಂದು ಮೈಲಿಗಲ್ಲಿನ ಘಟ್ಟ ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹು ಅತ್ಯುತ್ತಮವಾದಂತಹ ನಟ, ಹಾಗೆ ಶಿವನ ಪಾತ್ರದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ನಟ. ಅಲ್ಲದೆ ಶಿವ ಅಂತ ಬಂದಾಗ ಇಬ್ರು ಹೆಂಡತಿಯರು ಅಂತ ಹೇಳ್ಬೋದು, ಗಂಗೆ ಮತ್ತೆ ಪಾರ್ವತಿ. ಅದು ರಿಯಲ್ ಲೈಫ್ ಆದ್ರೆ ಇದು ರಿಯಲ್ ಲೈಫ್ ಅಲ್ಲಿ ಕೂಡ ಅವ್ರಿಗೆ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಅಂತಲೇ ಹೇಳ್ಬೋದು. ಇಬ್ಬರನ್ನು ಕೂಡ ತುಂಬಾ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾರೆ. ಈ ಕಾಲದಲ್ಲಿ ಯಾರು ಸಿಗ್ತಾರಲ್ವಾ. ಎಸ್, ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಜಿ ಕನ್ನಡದಲ್ಲಿ ಲೈಫ್ ಸೂಪರ್ ಗುರು ರಿಯಾಲಿಟಿ ಶೋ ಮುಖಾಂತರ ನಮ್ಮ ಒಂದು ಬಣ್ಣದ ಲೋಕಕ್ಕೆ, ನಂತರ ಸಾಕಷ್ಟು ಧಾರಾವಾಹಿಗಳು, ಸಿನಿಮಾಗಳಲ್ಲಿ ನಟನೆ ಮಾಡಿ ಸಹಿಸ್ಕೊಳ್ತಾರೆ. ಮೊದಲನೇ ಬಾರಿಗೆ ಬಣ್ಣವನ್ನ ಹಚ್ಚುವಾಗ ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಿದ್ದಂತಹ ನಾಗಿನಿ ಸೀರಿಯಲ್ ಮುಖಾಂತರ ಒಂದು ಪಾತ್ರಕ್ಕೆ ಬಣ್ಣವನ್ನ ಹಚ್ತಾರೆ. ನಂತರ ಪ್ರತಿಷ್ಠಿತ ಹೆಸರು ಮಾಡಿದಂತಹ ಕಲರ್ಸ್ ಕನ್ನಡದಲ್ಲಿ ಶನಿ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಆ ಒಂದು ಧಾರಾವಾಹಿಯಲ್ಲಿ ಇವರು ಶಿವನ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾರೆ. ಆ ಒಂದು ದೈವಿಕ ಕಳೆಯ ಮುಖಾಂತರ ಅವರ ಒಂದು ಗಡಸುವಾದಂತಹ ಧ್ವನಿ, ಗಡಸುವಾದಂತಹ ದೇಹ, ಇದರ ಮುಖಾಂತರ ಎಲ್ಲರ ಮನೆ ಮಾತಾಡ್ತಾರೆ. ನಂತರ ಇವರು ಇದೇ ರೀತಿಯಾಗಿ ಮುಂದುವರಿತಾ ಬಂದಾಗ ಪೌರಾಣಿಕ ಪಾತ್ರಗಳಿಗೆ ಮಾನ್ಯತರಾಗಿರ್ತಾರೆ ಅನ್ನೋ ಮಾತು ಇಲ್ಲಿ ಕೇಳಿ ಬರುತ್ತೆ. ಆದ್ರೆ ಅದು ತಪ್ಪು ಅನ್ನೋದನ್ನು ಕೂಡ ಇವರು ಪ್ರೂವ್ ಮಾಡಿದ್ದಾರೆ. ಅಗ್ನಿ ಸಾಕ್ಷಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಅಗ್ನಿ ಸಾಕ್ಷಿ ಸೀರಿಯಲ್ ಸಾಕಷ್ಟು ಮನೆಗಳಲ್ಲಿ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. 8 ಗಂಟೆ ಆಗ್ತಿದ್ದಾಗೆ ಹೆಂಗಲಿಯರು ಅಗ್ನಿ ಸಾಕ್ಷಿಯನ್ನ ನೋಡ್ಲಿಕ್ಕೆ ಟಿವಿ ಮುಂದೆ ಕೂರ್ತಾ ಇದ್ರು. ಆ ಒಂದು ಅಗ್ನಿ ಸಾಕ್ಷಿ ಸೀರಿಯಲ್ ನಲ್ಲೂ ಕೂಡ ಇವರು ಶೌರ್ಯ ಅನ್ನೋ ಕ್ಯಾರೆಕ್ಟರ್ಗೆ, ಅಂದ್ರೆ ಆ ಒಂದು ಪಾತ್ರಕ್ಕೆ ಜೀವವನ್ನು ತುಂಬುವ ಮುಖಾಂತರ ಮನೆ ಮಾತಾದ್ರು. ಇಷ್ಟೇ ಅಲ್ಲದೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಎಂಟ್ರಿ ಆಗಿ ಒಂದು ಪುರಸಭೆ ಸದಸ್ಯರಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ಅವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನಟ, ನೋಡಕ್ಕೂ ಕೂಡ ತುಂಬಾ ಮುದ್ದಾಗಿದ್ದಾರೆ, ಒಂದು ರೀತಿಯಾಗಿ ಎಷ್ಟು ಕ್ಯೂಟ್ ಇದಾರೆ ಅಲ್ವಾ ಅಂತ ಹೇಳೋ ಅಂತ ನಟ ಬೇರೆ ಯಾರು ಅಲ್ಲ, ಅರ್ಜುನ್ ರಮೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡು ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಆಕ್ಚುಲಿ ನಾನು ಬಹಳ ದಿನಗಳಿಂದ ನಿಮ್ನ ಮೀಟ್ ಮಾಡ್ಬೇಕು, ನಿಮ್ ಜೊತೆ ಸಂದರ್ಶನ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕಂದ್ರೆ ಶನಿ ಧಾರಾವಾಹಿ ಬರುವಾಗ ನನ್ನ ಪರ್ಸನಲಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನೋಡೋದಕ್ಕೋಸ್ಕರನೇ ಆ ಧಾರಾವಾಹಿ ನೋಡ್ತಾ ಇದೆ ಅಂತ ಹೇಳ್ಬೋದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಮನ್ಸ್ ಕದ್ದಿದ್ದೀರಾ ಅಂತ ಹೇಳ್ಬೋದು. ನಾನು ಮೊದಲನೇದಾಗಿ ಪ್ರಶ್ನೆ ತಗೊಳ್ಳೋದು ನಿಮ್ಮ ಬಾಲ್ಯ ಜೀವನ. ಮೂಲತಃ ಮೈಸೂರಿನವರಾಗಿರೋದ್ರಿಂದ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ನಿಮ್ಮ ಸ್ಟಡೀಸ್? ಆಕ್ಚುಲಿ ನನ್ನ ಮೂಲತಃ ಮೈಸೂರು, ಟಿ ನರಸೀಪುರ, ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕು. ಆದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ನನ್ನ ಸ್ಕೂಲ್ ಡೇಸ್ ಎಲ್ಲ ನಾನು ಬೆಂಗಳೂರಿನಲ್ಲೇ ಕಾಲ ಕಳೆದಂತವನು. ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಹುಚ್ಚಿತ್ತು. ಅದರ್ ದನ್ ದಟ್ ಐ ವಾಸ್ ಎ ಸ್ಪೋರ್ಟ್ಸ್ ಮ್ಯಾನ್. ನಾನು ಹೈ ಜಂಪ್ ಪ್ಲೇಯರ್ ಕೂಡ. ಸೊ ತುಂಟಾಟಿಕೆ ಇತ್ತು, ಬಟ್ ಎಲ್ಲೂ ಎಕ್ಸ್ಪ್ಲೋರ್ ಮಾಡ್ಕೋತಿರ್ಲಿಲ್ಲ. ಸ್ವಲ್ಪ ಹೈಸ್ಕೂಲ್ ಬಂದ್ಮೇಲೆ ಒಂದ್ ಅರ್ಜುನ್ ಓಪನ್ ಅಪ್ ಆಗಿ ಅರ್ಜುನ್ ಇನ್ನೊಂದು ಮುಖ ಇದೆ, ಫನ್ ಪಾರ್ಟ್ ಇದೆ ಅಂತ ಗೊತ್ತಾಗಿದ್ದೆ ಹೈಸ್ಕೂಲ್ ಅಲ್ಲಿ ಇರ್ಬೋದು. ಸೊ ಚಿಕ್ಕ ವಯಸ್ಸು ಬಹಳ ಚೆನ್ನಾಗಿ ಕಳೆದಿದ್ದೀನಿ ಮೇಡಮ್. ತುಂಬಾ ತುಂಟಾಟಿಕೆ, ಒಳ್ಳೆಯ ತುಂಟಾಟಿಕೆ ಇತ್ತು, ತರ್ಲೆಗಳು ಇದ್ವು. ಸೇಮ್ ಟೈಮ್ ಓದೋ ವಿಚಾರ ಬಂದಾಗ್ಲೂ ಕೂಡ ಐ ವಾಸ್ ಕಾನ್ಸ್ಟೆಂಟ್ ಇನ್ ಆಲ್. ಇನ್ನು ತಂದೆ ತಾಯಿ ವಿಚಾರಕ್ಕೆ ಬರೋದಾದ್ರೆ, ತಂದೆ ವೆರಿ ಡಿಸಿಪ್ಲಿನ್ಡ್. ತಂದೆ ಹೆಂಗೆ ಅಂದ್ರೆ ಎಲ್ರು ಮನೇಲೂ, ಈಗ ಫಾರ್ ಎಕ್ಸಾಂಪಲ್ ನಾವ್ ಯಾರನ್ನಾದ್ರೂ ಒಬ್ಬ ಸ್ಟ್ರಿಕ್ಟ್ ಆಗಿರೋ ವ್ಯಕ್ತಿ ನೋಡಿದ್ರೆ ಇನ್ನೇನ್ ಗುರು ಹಿಟ್ಲರ್ ಆಡ್ದಂಗ ಆಡ್ತಾನಲ್ಲ ಅನ್ನೋದು ಯೂಶಲಿ ನಮ್ ಚಿಕ್ಕ ವಯಸ್ಸುಗಳಲ್ಲಿ ಅದೊಂದು ಇತ್ತು. ಸೊ ನಮ್ ಮನೇಲಿ ನಮ್ಮಪ್ಪ ಇಸ್ ಲೈಕ್ ಅವ್ರ ಮನೆಗ್ ಬಂದಾಗ ಕಾಂಪೌಂಡ್ ಹತ್ತು ಬರ್ತೀನೋ ಇನ್ನೊಂದ್ ಬರ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರು ಬಂದಾಗ ಕೈಯಲ್ಲಿ ಬುಕ್ ಇಟ್ಕೊಂಡು ಕೂತಿರ್ಬೇಕು, ಇಲ್ಲಾಂದ್ರೆ ಬೀಳ್ತಿತ್ತು. ಖಂಡಿತ ಬೀಳೋದು. ಆ ರೇಂಜಿಗೆ ಅವರು ನಮ್ನ ಚಿಕ್ಕ ವಯಸ್ಸಿಂದ ಎಲ್ಲೂ ಕೂಡ ಸಾಮಾನ್ಯವಾಗಿ ಕೆಲವ್ರು ಹೇಳ್ತಾರೆ ಪೊಲಿಟಿಕಲ್ ಫ್ಯಾಮಿಲಿ, ರಾಜಕೀಯದ ಹಿನ್ನೆಲೆ ಇದ್ರೆ ಅವ್ರನ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಡ್ತಾರೆ ಹಾಗೆ ಹೀಗೆ ಅಂತ. ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮಪ್ಪ, ನೀನ್ ಓದ್ಬೇಕು, ನಿನಗ್ ನಾನ್ ಕೊಡೋ ಒಂದೇ ಆಸ್ತಿ ವಿದ್ಯಾಭ್ಯಾಸ, ಅದ್ರ ಮೇಲೆ ನಿನ್ ಜೀವನ ನೀನ್ ರೂಪಿಸ್ಕೋಬೇಕು, ಅವ್ರು ಯಾವಾಗ್ಲೂ ಅದನ್ನ ಹೇಳೋರು. ಸೊ ಅಮ್ಮ ಮುದ್ದು ಜಾಸ್ತಿ ಮಾಡೋರು ನನ್ನ. ಅಮ್ಮನ್ ಪ್ರೀತಿ ನನ್ಗೆ ಯಾವಾಗ್ಲೂ ಇದ್ದೇ ಇರೋದು. ಒಂದ್ ಸಣ್ಣ ಪುಟ್ಟ ಅಮ್ಮನ ಹತ್ರ ಸ್ವಲ್ಪ ಅಪ್ಪನ್ಗೆ ಏನಾದ್ರು ಸುಳ್ಳು ಹೇಳಿಸ್ಬೇಕು ಅಂದ್ರೆ ಅಮ್ಮನ ಕೈಯಲ್ಲೇ ಹೇಳಿಸ್ತಿದ್ದಿತ್ತು. ಸೊ ಚೆನ್ನಾಗಿತ್ತು ಮೇಡಮ್. ಇಟ್ ವಾಸ್ ಎ ಗೋಲ್ಡನ್ ಟೈಮ್. ಖಂಡಿತವಾಗ್ಲು ನಿಮ್ದು ರಾಜಕೀಯ ಬ್ಯಾಕ್ ಗ್ರೌಂಡ್ ಅಂತಲೇ ಒಂದ್ ರೀತಿಯಾಗಿ ಹೇಳ್ಬೋದು. ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಿ. ಆ ವಿಷಯ ನೆಕ್ಸ್ಟ್ ಮಾತಾಡೋಕ್ ಮುಂಚೆ ಮತ್ತೊಂದು ವಿಷಯ ನಾನು ಕೇಳಲೇಬೇಕಾಗುತ್ತೆ. ಅರ್ಜುನ್ ಓಪನ್ ಬುಕ್ ಅಂತ ಹೇಳ್ತಾರೆ. ಯಾವ ರೀತಿ ಓಪನ್ ಬುಕ್ ನೀವು? ಓಪನ್ ಬುಕ್ ಇನ್ ದ ಸೆನ್ಸ್, ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಪಬ್ಲಿಕ್ ಲೈಫ್ ಅಲ್ಲಿ ಇದ್ಮೇಲೆ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವ್ ಇನ್ನೊಬ್ಬ ನಿಮ್ ಬಗ್ಗೆ ಪಬ್ಲಿಕ್ ಆಗಿ ಏನ್ ಬೇಕಿದ್ರು ಪ್ರಶ್ನೆ ಕೇಳ್ಬೋದು ಅನ್ನೋದು ತಪ್ಪಾಗತ್ತೆ. ಬಟ್ ನೀವು ಪಬ್ಲಿಕ್ ಗೆ ಒಂದ್ ಟ್ರಾನ್ಸ್ಪರೆನ್ಸಿ ಇದ್ದಾಗ
ಸೊ ಯಾವ್ದು ಮುಚ್ಚುಮರ ಇಲ್ದಾಗ ಜನಗಳಿಗೂ ಕೂಡ ನಿಮ್ಮನ್ನೇನು ಪ್ರಶ್ನೆ ಕೇಳ್ಬೇಕು ಅನ್ನೋದು ಬರಲ್ಲ. ಯಾವಾಗ ನಾವು ಕದ್ದು ಮುಚ್ಚಿ ಏನಾದ್ರೂ ಮಾಡ್ತಾ ಇದ್ದಾಗ್ಲೇ ಸಾಮಾನ್ಯವಾಗಿ ಜನಗಳು ನಮ್ಮನ್ನ ಹೊರಗಡೆ ಸೋಷಿಯಲ್ ನೆಟ್ವರ್ಕ್ ಗಳಲ್ಲೋ ಇನ್ನೊಂದರಲ್ಲೋ ಹಾಕಿ ರುಬ್ಬದೆ ಅವಾಗ್ಲ. ಸೊ ಆ ವಿಚಾರದಲ್ಲಿ ನನ್ಗೆ ಅದೊಂದು ಟ್ರಾನ್ಸ್ಪರೆನ್ಸಿ ಇದೆ. ನನ್ನ ಲೈಫ್ ಅಲ್ಲಿ ಅರ್ಜುನ್ ಏನು, ಅರ್ಜುನ್ ಹೆಂಗಿರ್ತಾನೆ, ಅರ್ಜುನ್ ಲೈಫ್ ಸ್ಟೈಲ್ ಏನು, ಅರ್ಜುನ್ ಲೈಫ್ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಒಂದು ಟ್ರಾನ್ಸ್ಪರೆನ್ಸಿ ಅಂತೂ ಜನಗಳಿಗಿದೆ. ವಿದ್ಯಾಭ್ಯಾಸದಲ್ಲಿ ಮುಂದಿರುವಂತಹ ಅರ್ಜುನ್ ಅವರು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಬಟ್ ಸಾಧನೆ ಅಂತ ಬಂದಾಗ ನಮ್ಗೆಲ್ಲ ಒಂದ್ ರೀತಿ ಏನೋ ಪೊಲಿಟಿಷಿಯನ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಲ್ಲ ಬೇಡ ನಾನು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದಿರುತ್ತೆ. ಆದ್ರೆ ಅರ್ಜುನ್ಗೆ ಯಾವ ರೀತಿಯಾದ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಇದೆ? See, let me be very transparent again. ವಿದ್ಯಾಭ್ಯಾಸ, ಐ ಆಮ್ ಎ ಕರೆಸ್ಪಾಂಡೆಂಟ್ ಸ್ಟೂಡೆಂಟ್. ಅದು ಬಿಟ್ರೆ ನಾನು ಡಿಪ್ಲೊಮೊ ಇನ್ ಫಿಲ್ಮ್ ಡೈರೆಕ್ಷನ್ ಅಂಡ್ ಡಿಪ್ಲೊಮೊ ಇನ್ ಫಿಲ್ಮ್ ಆಕ್ಟಿಂಗ್ ಕೋರ್ಸ್ ಮುಗಿಸಿರೋನು. ಬಟ್ ಐ ವಾಸ್ ವೆರಿ ಗುಡ್ ಅಟ್ ಮೈ ಅಕಾಡೆಮಿಕ್. ಎಜುಕೇಶನ್ ಅಂತ ಬಂದಾಗ ಐ ವಾಸ್ ವೆರಿ ಗುಡ್. ಪ್ರತಿ ನನ್ನ ಎಜುಕೇಶನ್ ಹಂತಗಳಲ್ಲೂ ನಾನು ಹೈ ಫಸ್ಟ್ ಕ್ಲಾಸ್ ಅಲ್ಲೇ ಪರ್ಸೆಂಟೇಜ್ ತಗೊಂಡೆ ಬಂದವನು. ಬಟ್ ವಿದ್ಯಾಭ್ಯಾಸದ ಕಡೆ ಕಾಲೇಜ್ ಡೇಸ್ ಅಲ್ಲಿ ನನಗೆ ಗ್ರಾಜುಯಲ್ ಆಗಿ ಒಂಚೂರು ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಐ ವಾಸ್ ಮೋರ್ ಇಂಟು ಈ ಲೈಕ್ ಪೊಲಿಟಿಕ್ಸ್ ಫೀಲ್ಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಅದು ಅಪ್ಪನಿಂದ ಬಂದ್ಬಿಟ್ಟಿದ್ ನಮ್ಮ ಮನೆಗ್ ಪ್ರತಿದಿನ ಜನ ಬರೋದು, ಮಾಡೋದು, ನೋಡೋದು. ಚಿಕ್ಕ ವಯಸ್ಸಿಂದ ನಾನು ಅದನ್ನ ನೋಡ್ಕೊಂಡ್ ಬಂದು ಸೊ ನನಗೆ ರಾಜಕೀಯದಲ್ಲಿ ಇರ್ಬೇಕು ಅನ್ನೋ ಹುಚ್ಚಿತ್ತು. ಐ ವಾಸ್ ಇಂಟು ಪೊಲಿಟಿಕ್ಸ್ ವೆನ್ ಐ ವಾಸ್ ಇನ್ ಏಜ್ ಆಫ್ 17. 17 ವರ್ಷಕ್ಕೆ ನಾನು ಕಾರ್ಯಕರ್ತ ಲೆವೆಲ್ ಇಂದ ಬಂದಿದ್ದೀನಿ. ನಾನು ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಅವಾಗ ನಮ್ಮಪ್ಪ, ನಾನು 17 ವರ್ಷ ಇದ್ದಾಗ ಮೈ ಫಾದರ್ ವಾಸ್ MLC, ಅವಾಗ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಸೊ ನಾನು ಎಲ್ಲೂ ಕೂಡ ಏಕಾಏಕಿ ಯಾವ್ದೋ ಒಂದು ನಾಮಿನೇಟೆಡ್ ಸರ್ಕಾರದ ಪೋಸ್ಟ್ ಆ ತರ ಎಲ್ಲ ತಗೊಂಡ್ ಬಂದವನಲ್ಲ. ಒಂದು ಗ್ರಾಸ್ ಲೆವೆಲ್ ಕಾರ್ಯಕರ್ತನಾಗಿ ನಮ್ಮಪ್ಪ ಒಬ್ರು, ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ವಿ. ಸೊ ಆ ಟೈಮಲ್ಲಿ ಅವತ್ತಿನ ದಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆ ನಮ್ಮಪ್ಪ ಹೇಳಿದ್, ಇವನು ಇನ್ಮೇಲೆ ನಿನ್ ಶಿಷ್ಯ, ನನ್ ಮಗ ಅಲ್ಲ, ಇವನು ನಿನ್ ಶಿಷ್ಯ, ಇವನು ನಿನ್ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅವನೇನಾದ್ರು ತಪ್ಪು ಮಾಡಿದ್ರೆ ನೀನೇ ರಿಪೇರಿ ಮಾಡ್ಬೇಕು ಅಂತ ಹೇಳಿ ನನ್ನನ್ನ ಯೂತ್ ಕಾಂಗ್ರೆಸ್ಗೆ ಬಿಟ್ರು. ಅವ್ರೇನ್ ಇಂಥದೇ ಸ್ಥಾನ ಕೊಡು ಅಂತ ಹೇಳಲಿಲ್ಲ. ಬಟ್ ಅವತ್ತಿನ ದಿನಕ್ಕೆ ನನ್ನನ್ನ ಒಂದು ಯೂತ್ ಕಾಂಗ್ರೆಸ್ ಮೈಸೂರು ಸಿಟಿ ಜನರಲ್ ಸೆಕ್ರೆಟರಿ ಆಗಿ ಅನೌನ್ಸ್ ಮಾಡಿರ್ತಾರೆ. ಸೊ ಅಲ್ಲಿಂದ ನನ್ನ ರಾಜಕೀಯದ ದಿನಗಳು ಪ್ರಾರಂಭ ಆಗಿರುತ್ತೆ. ಸೊ ಅದಾದ್ಮೇಲೂ ನಾನು ಬಿಜೆಪಿಗೆ ಬಂದ್ 17 ವರ್ಷ ಆಯ್ತು. ಬಿಜೆಪಿಗೆ ಬಂದ ಮೇಲೂ ಕೂಡ ಅಷ್ಟೇ, ನನ್ಗೆ ಅಲ್ಲೇನೋ ಸೀನಿಯಾರಿಟಿ ಇತ್ತು ಅಂದ್ಬಿಟ್ಟು ಇಲ್ಲೇನೋ ನಂಗೆ ಡೈರೆಕ್ಟ್ ಪೋಸ್ಟ್ ಸಿಗ್ಲಿಲ್ಲ. ಇಲ್ಲೂ ಕೂಡ ಯುವ ಮೋರ್ಚಾದಿಂದನೇ ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಈ ಹಂತದವರೆಗೂ ಬಂದಿರೋದು. ಎಸ್, ಹೌದು. ಈ ರೀತಿಯಾದ ಬ್ಯಾಕ್ ಗ್ರೌಂಡ್ ಇದ್ದು ನೀವು ಈ ತರ ರಾಜಕೀಯದಲ್ಲೂ ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿಬಹುದಿತ್ತಲ್ವಾ? ನಟನೆ ಅನ್ನೋದಕ್ಕೆ ಯಾಕೆ ಆಸಕ್ತಿ ಮೂಡ್ತು ನಿಮ್ಗೆ? ಸಿ, ದಟ್ ಇಸ್ ವಾಟ್ ನಾವು ಒಂದೊಂದ್ಸಲ ಹೇಳ್ತೀವಿ, ನಿಮ್ಮ ಹಣೆ ಬರಹ ನೀವು ಬರ್ಕೊಳಕ್ ಸಾಧ್ಯ ಇಲ್ಲ. ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದನ್ನ ತಡೆಯಕ್ಕೂ ಯಾರಿಂದಾನು ಸಾಧ್ಯ ಇಲ್ಲ. ಸೊ ಇಂಥದ್ದೇ ಆಗ್ಬೇಕು ಅಂತ ಯಾರು ಅನ್ಕೊಂಡಿರಲ್ಲ. ಈಗ ಎಷ್ಟೋ ಜನ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿರೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಾಕ್ಟರ್ ಆಗಿರೋ ಉದಾಹರಣೆಗಳಿದೆ. ಸೊ ಎಷ್ಟೋ ಜನ ಇಂಜಿನಿಯರ್ ಗಳ ಆದ್ಮೇಲೂ ಕೂಡ ಬೇರೆ ಬೇರೆ ಪ್ರೊಫೆಷನ್ ಗಳನ್ನ ಚೂಸ್ ಮಾಡ್ಕೊಂಡಿರೋ ಉದಾಹರಣೆ ಇದೆ. ಸೊ ಲೈಕ್ ವೈಸ್ ನನಗೂ ಅಷ್ಟೇ, ಬಹುಶಃ ಆಫ್ಟರ್ ಮೈ ಮ್ಯಾರೇಜ್ ನನಗೆ ಇಂಡಸ್ಟ್ರಿ ಡೋರ್ ಓಪನ್ ಆಗಿದ್ದು. ನನ್ಗೊಂದ್ ಮಗುನೂ ಇತ್ತು ಅವಾಗ. ಬೈ ಚಾನ್ಸ್ ಅನ್ಬೋದು, ಹಿಂಗೆ ಒಂದ್ ಸಡನ್ ಕಾಲ್ ಬರುತ್ತೆ. ನಾನ್ ನೆನ್ಸ್ಲೇಬೇಕಾ ಹೆಸರುಗಳನ್ನ, ವರುಣ್ ಸರ್ ಅಂತ ಕಾಲ್ ಮಾಡ್ತಾರೆ. ನಿಂಗೆ ರಿಯಾಲಿಟಿ ಶೋಲ್ ಇಂಟ್ರೆಸ್ಟ್ ಇದೆಯೇನೋ ಅಂತಾರೆ. ಸಿಕ್ಕಿದ್ರೆ ಯಾಕೆ ಸರ್ ಅಂತ ಟ್ರೈ ಮಾಡ್ಬಾರ್ದು ಅಂತೀನಿ. ನಮ್ ಮನೆಯಲ್ಲ ಬೇಡ ಅಂತಾನೆ ಹೇಳ್ತಿರ್ತಾರೆ. ಬಟ್ ಸುಮ್ನೆ ಆಡಿಷನ್ಗೆ ಅಂತ ಹೋಗ್ತೀನಿ. ಅಲ್ಲಿ ನೋಡಿದ್ರೆ ರಾಘವೇಂದ್ರ ಹುಣಸೂರ್ ಸರ್, ಹಿ ವಾಸ್ ಮೈ ಫಸ್ಟ್ ಗುರು ಆಫ್ ಮೈ ಟೆಲಿವಿಷನ್ ಇಂಡಸ್ಟ್ರಿ. ಅವರು ನನ್ನನ್ನ 2 ನಿಮಿಷ ಮಾತಾಡಿಸಿದ ತಕ್ಷಣ ಅವನ ಒಳಗಡೆ ಕಳ್ಸಿ ಅವನ್ನ ಸ್ಟಾರ್ಟ್ ಮಾಡಿ, ಕ್ರೋಮೋ ಶೂಟ್ ರೆಡಿ ಆಗ್ಬಿಟ್ಟಿರುತ್ತೆ, ಟೈಟ್ಲ್ ಕಾರ್ಡ್ ಇದೆ, ಲೈಫ್ ಸೂಪರ್ ಗುರು ಅನ್ನೋ ರಿಯಾಲಿಟಿ ಶೋ. ಸೊ ಆ ತರ ಪ್ರಾರಂಭ ಆಗುತ್ತೆ. ಇಟ್ ವಾಸ್ ಲೈಕ್ ಬೈ ಲಕ್ ಅನ್ಬೋದು. ಸ್ಟಾರ್ಟ್ ಆಗಿದ್ ವಾಸ್ ಬೈ ಲಕ್. ಆ ಲಕ್ ಶುರು ಆದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಮೆರಿಟ್ ಕೋಟಾದಲ್ಲೇ ಬಂದಿರೋನ್ ಹೊರ್ತು ಯಾರನ್ನೇ ಹಿಡ್ಕೊಂಡು ನಾನು ಏಕಾಏಕಿ ಒಂದು ಆಪರ್ಚುನಿಟೀಸ್ ಗಳನ್ನ ಇಲ್ಲಿವರೆಗೂ ತಗೊಂಡಿಲ್ಲ. ನನ್ನನ್ನ ಇವನ್ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತಾನೆ ಇಲ್ಲಿವರೆಗೂ ನನ್ನ ಜರ್ನಿಲ್ ನಾನು ಬಂದಿರೋದ್ ಹೊರತು ಯಾವತ್ತೂ ನಾನು ಯಾರ ಹತ್ರನಾದ್ರೂ ಹೋಗಿ ನನ್ಗೆ ಇದ್ರಲ್ಲಿ ಒಂದು ಅವಕಾಶ ಕೊಡಿ ಅಂತ ಇಲ್ಲಿವರೆಗೂ ಕೇಳಿರೋ ಉದಾಹರಣೆಗಳಿಲ್ಲ. ಹಾಗಾದ್ರೆ ನೀವು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ನಾಗಿಣಿ ಧಾರಾವಾಹಿನಲ್ಲಿ ನಟನೆ ಮಾಡ್ತೀರಾ. ಯಾವ ರೀತಿ ಅವಕಾಶ ಸಿಕ್ತು ನಿಮ್ಗೆ ಆ ಧಾರಾವಾಹಿ? ಸಿ, ದಟ್ ಇಸ್ ಇಂಟ್ರೆಸ್ಟಿಂಗ್ ಪಾರ್ಟ್. ನಾನು ಆಲ್ರೆಡಿ ಲೈಫ್ ಸೂಪರ್ ಗುರು ಇಂದ ಕ್ವಿಟ್ ಆಗಿ ಬಂದಿರ್ತೀನಿ, ವಾಕ್ಡ್ ಔಟ್ ಕಂಟೆಸ್ಟೆಂಟ್. ಅವಾಗೆಲ್ಲ ನಾವು ಸ್ವಲ್ಪ ಬುದ್ಧಿ ಚಿಕ್ಕದಿರುತ್ತೆ, ರಪ್ ಅಂತ ಜೋಶು ಅದೆಲ್ಲ ಇರುತ್ತೆ, ಆಚೆಗೆ ಬಂದ್ಬಿಟ್ಟಿರ್ತೀನಿ. ಬಟ್ ಅಲ್ಲಿ ಒಂದು ಸ್ಟೇಜ್ ಶೋ, ಆ ಶೋ ಅಲ್ಲಿ ಒಂದು ಹೊಸದೊಂದು ಕಾನ್ಸೆಪ್ಟ್ ಇರುತ್ತೆ. ನಿಮ್ದು ನೀವೇ ಸ್ಕ್ರಿಪ್ಟ್ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕು ಅಂತ. ಸೊ ಆ ಟೈಮಲ್ಲಿ ನಾನೊಂದು ಹುಬ್ಳಿ ಧಾರವಾಡದ ಒಂದು ಪೈಲ್ವಾನ್ ಪರ್ಫಾರ್ಮೆನ್ಸ್ ಮಾಡಿರ್ತೀನಿ. ಒಂದು ಏಜ್ ಆಗಿರೋ ಒಂದು 60 ವರ್ಷದ ಕ್ಯಾರೆಕ್ಟರ್ದು. ಸೊ ಅವತ್ತಿನ ದಿವಸ ನಂಗೆ
ಅಗೇನ್ ಐ ಹ್ಯಾವ್ ಟು ರಿಮೆಂಬರ್ ಗುರುಪ್ರಸಾದ್ ಸರ್ ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಅವಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಡೈರೆಕ್ಟರ್, ಅವರು ಮಠ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಅವ್ರು ಅವತ್ತು ನನಗೆ ಒಂದ್ ಮಾತು ಹೇಳ್ತಾರ ಸ್ಟೇಜ್ ಅಲ್ಲ ಪರ್ಫಾರ್ಮೆನ್ಸ್ ಆದ್ಮೇಲೆ, ಅರ್ಜುನ ನೀ ಮಾತು ಸಾಮಾನ್ಯವಾಗಿ ಎಲ್ರಿಗೂ ಹೇಳಲ್ಲ, ಇವತ್ ನಿನಗ್ ಹೇಳ್ತಾ ಇದೀನಿ, ನೀನೊಬ್ಬ ಕಲಾವಿದ ಅಂತ. ಎಲ್ಲೋ ಒಂದ್ ಕಡೆ ಅದ್ ನಂಗೆ ಪ್ಲಸ್ ಆಯ್ತೇನೋ. ಈ ಶೋ ಬಿಟ್ಟೋದ್ಮೇಲೆ ಸ್ವತಃ ಝೀಯಿಂದ ನಂಗೆ ಕಾಲ್ ಬರುತ್ತೆ, ಹಿಂಗೆ ಒಂದು ಆಡಿಷನ್ ಇದೆ, ಹಿಂಗೆ. ನಾನ್ ಝೀಯಿಂದ ಆಮೇಲೆ ರಾಘವೇಂದ್ರ ಹುಣಸೂರ್ ಸರ್ ಹೇಳ್ತಾರೆ, ಹಿಂಗಿದೆ ಹೋಗೋ, ಅಲ್ಲಿ ಹೋಗಿ ಅಟೆಂಡ್ ಮಾಡು, ಮಿಕ್ಕಿದ್ ನಾನು ಹೇಳ್ತೀನಿ. ದಟ್ ಟೈಮ್ ಐ ವಿಲ್ ಬಿ ಸೋ ಹ್ಯಾಪಿ. ಯಾಕಂದ್ರೆ ಅದ್ ನನ್ ಫಸ್ಟ್ ಸೀರಿಯಲ್, ಅಲ್ಲಿವರೆಗೂ ನಾವ್ ಅಪ್ಪನ ನೆರಳಲ್ಲಿ ಬದುಕಿರೋರು. ಅಲ್ಲಿಗೆ ಹೋಗಿ ಆಡಿಷನ್ ಹೋದ ತಕ್ಷಣ ಎಲ್ಲ ಮಾತುಕತೆ ಎಲ್ಲ ಆಗುತ್ತೆ. ಹೈವರ್ಧನ್ ಸರ್ ಡೈರೆಕ್ಟ್ರು, ಅರ್ಜುನ್ ನೀವು ಅಟ್ಮೋಸ್ಟ್ ರುದ್ರಾ ಕ್ಯಾರೆಕ್ಟರ್ ಫೈನಲ್, ನೀವು ಪೇಮೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವಾಗ ನನ್ಗೆ ಒಂದ್ ಖುಷಿ, ಯಾಕಂದ್ರೆ ನನ್ ಜೀವನದಲ್ಲಿ ಇಂಥ ದಿನ ಬರುತ್ತಾ, ಯಾಕಂದ್ರೆ ದಟ್ ಈಸ್ ಮೈ ಫಸ್ಟ್ ಅರ್ನಿಂಗ್. ಸೊ ಅವ ಒಂದೇನೋ ಒಂದ್ ಹೇಳ್ತಾರ, ನಿಮ್ಗೆ ಇಷ್ಟ ಕೊಡ್ತೀವಿ ಅಂತ. ನಾನು ಆಲ್ರೆಡಿ ಫೋನ್ ಮಾಡಿ ಆ ಒಂದ್ ಗತ್ತೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾನ್ ಅದೇ ಹೇಳಿದ್ನಲ್ಲ, ಅಗೇನ್ ಇಟ್ ಕಮ್ಸ್ ಟು ಪೊಲಿಟಿಕಲ್ ಫ್ಯಾಮಿಲಿ, ಅಪ್ಪನ ನೆರಳಲ್ಲೇ ಮಕ್ಕಳು ಸೆಟ್ಲು ಅನ್ನೋದು ಒಂದು ಟೈಟ್ಲ್ ಆಗ್ಬಿಟ್ಟಿದೆ. ಬಟ್ ನನಗೆ ಅದು ಚೇಂಜ್ ಆಯ್ತು, ಆ ದಿಕ್ಕು ಬದಲಾಯಿಸ್ತು. ಸೊ ದಟ್ ವಾಸ್ ಮೈ ಪ್ರೌಡ್ ಮೊಮೆಂಟ್. ಸರಿ, ಆ ಧಾರಾವಾಹಿ ಸೆಲೆಕ್ಟ್ ಆದಾಗ ಪೇಮೆಂಟ್ ಏನ್ ಎಕ್ಸ್ಪೆಕ್ಟೇಷನ್ ಅಂದಾಗ ನಿಮ್ಗೊಂಥರ ಹುಮ್ಮಸ್ ಬಂತು ಅಂತ ಹೇಳಿದ್ರಿ. ಫಸ್ಟ್ ಪೇಮೆಂಟ್ ತಗೊಂಡಾಗ ನಿಮ್ಮ ಒಂದು ಫೀಲ್ ಹೇಗಿತ್ತು? ಅದು ಒಂಥರ ಈ ಮಂಗನ್ ಕೈಗೆ ಮಾಣಿಕ್ಯ ಸಿಕ್ತು ಅಂತ ನೋಡಿ, ಆ ತರ ಇತ್ತು. ಯಾಕಂದ್ರೆ ಅವಾಗೆಲ್ಲ ತಲೆ ನಿಲ್ತಾ ಇರ್ಲಿಲ್ಲ. ದಟ್ ಅಂಡ್ ಆಲ್ ಆ ಜನರೇಷನ್ ಬೇರೆ. ದಟ್ ವಾಸ್ ಇನ್ 2000 ಬಿಗಿನಿಂಗ್. ಆ ಜನರೇಷನ್ ಅಲ್ಲಿ ಥಿಂಕಿಂಗ್ಸೇ ಬೇರೆ ಇರೋದು. ಸೊ ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಖುಷಿ ಅಂದ್ರೆ ನಾನು ಖರ್ಚು ಮಾಡ್ತಿರೋ ಒಂದೊಂದು ರೂಪಾಯಿ ನಾನು ಯಾರಿಗಾದ್ರೆ ಏನಾದ್ರು ಕೊಡಿಸ್ತಿದ್ರೆ ನನ್ಗೊಂದ್ ಹೆಮ್ಮೆ ಐತೆ, ನನ್ ದುಡ್ಡಲ್ಲಿ ಕೊಡಿಸ್ತಾ ಇದೀನಿ. ಆ ಫೀಲೇ ಬೇರೆ ಮೇಡಮ್. ನೀವು ಎಷ್ಟೇ ಲಕ್ಷ ರೂಪಾಯಿ ಯಾವ್ದೋ ಒಂದು ಯಾವ್ದೋ ಲಾಟ್ರಿ ಗೆಲ್ಲೋದಾಗ್ಲಿ, ಯಾವ್ದೋ ವ್ಯವಹಾರಗಳಲ್ಲಿ ಬರೋದಾಗ್ಲಿ, ಅದು ನಿಮ್ಗೆ ಎಷ್ಟು ಮಜಾ ಕೊಡುತ್ತೆ ಅನ್ನೋ ಗೊತ್ತಿಲ್ಲ. ನೀವು ಬೆಳಗಿಂದ ರಾತ್ರಿವರೆಗೂ ದುಡ್ದು, ಬೆಳಗಿಂದ ರಾತ್ರಿವರೆಗೂ ಕಷ್ಟಪಟ್ಟು ಅದು 10 ರೂಪಾಯಿ ನಿಮಗ್ ಸಿಕ್ಕಿದ್ರೆ ಅದ್ ಕೈಲಿರೋ ಮಜಾ ಇದೆಯಲ್ಲ, ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದೊಂಥರ ಬೇರೆ ಲೆವೆಲ್ ಮಜಾ ಬಿಡಿ. ಓಕೆ, ಮೊದಲನೇ ಬಾರಿ ಬಣ್ಣವನ್ನ ಹಚ್ಚಿದಾಗ ಆ ಒಂದು ರುದ್ರಾ ಕ್ಯಾರೆಕ್ಟರ್ಗೆ ಡೈಲಾಗ್ಸ್, ಯಾಕಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ಲೇಬೇಕಾಗುತ್ತೆ. ಒಂದು ಅಕ್ಷರ ತಪ್ಪಿದ್ರು ಕೂಡ ಅದು ಬೇರೆ ಅರ್ಥವನ್ನೇ ಕೊಡುತ್ತೆ. ಆ ಡೈಲಾಗ್ಸ್ ಡೆಲಿವರಿ ಆಗಿರ್ಬೋದು, ಐಬಾಲ್ ಶಿಫ್ಟಿಂಗ್ ಆಗಿರ್ಬೋದು, ವಾಕ್ ಅವೇ, ಟಾಕ್ ಅವೇ, ಈ ರೀತಿ ಎಲ್ಲ ಹೇಗ್ ಅನ್ನಿಸ್ತಾ ಇತ್ತು ನಿಮ್ಗೆ? ಕಷ್ಟ ಅನ್ನಿಸ್ತಾ ಸ್ಟಾರ್ಟಿಂಗು? ಐ ಆಮ್ ಎ ವೆರಿ ಕಾನ್ಫಿಡೆಂಟ್ ಮ್ಯಾನ್. ನನ್ನ ಲೈಫಲ್ಲಿ ಏನಂದ್ರೆ, ನಂಗೆ ಯಾವ್ದಾದ್ರು ಒಂದ್ ಕೆಲಸ ಅಸೈನ್ ಆದ್ರೆ ನಾನು ಅದ್ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ ಹೋಗಲ್ಲ. ಅದ್ ನಂಗೆ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇರ್ತೀನಿ. ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಎಲ್ಲಿ ನನ್ನ ಹಿಂದಕ್ಕೆ ಹಾಕ್ಬಿಡ್ತಾರೋ ಅನ್ನೋ ಒಂದ್ ಇದಿರೋದ್ರಿಂದ ಐ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ತುಂಬಾ ಬೇಗ ಗ್ರಾಸ್ಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಸೀರಿಯಲ್ ಅಷ್ಟೊತ್ತಿಗೆ ನನಗೆ ಒಂದ್ ಕ್ಯಾಮ್ರಾ ಸೆನ್ಸ್ ಸಿಕ್ಬಿಡ್ತು. ಎಲ್ಲಿ ನಿಂತ್ರೆ ನಾನು ಹಿಂಗ್ ಕಾಣಿಸ್ತೀನಿ, ಕ್ಲೋಸ್ ಅಪ್ ಬಂದಾಗ ನನ್ನ ಪ್ರೊಫೈಲ್ ಹೆಂಗಿರ್ಬೇಕು, ಯಾವಾಗ ಹೆಂಗಿರ್ಬೇಕು, ನನ್ನ ಹೈಟ್ ಅಡ್ಜಸ್ಟ್ಮೆಂಟ್ಸ್ ಹೆಂಗಿರ್ಬೇಕು. ಸೊ ದೀಸ್ ಅಂಡ್ ಆಲ್ ತುಂಬಾ ಬೇಗ ಕಲ್ತೆ ನಾನು. ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ. ರುದ್ರಾ ನೀನೊಬ್ಬ ವಿಲನ್ ಅಂತ ಹೇಳಿದ್ರು. ಸೊ ಅರ್ಜುನ್ ಅಲ್ಲಿರೋ ಒಬ್ಬ ವಿಲನ್ ಹೆಂಗ್ ಆಕ್ಟ್ ಮಾಡ್ಬೋದು ಅನ್ನೋದನ್ನ ನನ್ನ ರುದ್ರನ್ ಮುಖಾಂತರ ಪೋಟ್ರೆ ಮಾಡಿದೆ. ನಾನು ಯಾರನ್ನೇ ಅನುಕರಣೆ ಮಾಡಕ್ ಹೋಗ್ಲಿಲ್ವಾ, ತಲೆಯಲ್ಲಿ ಯಾವ್ದೇ ಬೇರೆ ಎಕ್ಸಾಂಪಲ್ಸ್ ಇಟ್ಕೊಳ್ಳಿಲ್ಲ. ಐ ಆಮ್ ಅರ್ಜುನ್. ಇಫ್ ಅರ್ಜುನ್ ಇಸ್ ವಿಲನ್, ಅರ್ಜುನ್ ಹೆಂಗ್ ಆಕ್ಟ್ ಮಾಡ್ಬೋದು ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆ ರುದ್ರನ್ ಪಾತ್ರ ಮಾಡಿದೆ. ಐ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇಲ್ಲ, ಸೀರಿಯಸ್ಲಿ, ಯಾಕಂದ್ರೆ ನಾನು ಕೂಡ ನೋಡ್ತಾ ಇದ್ನಲ್ಲ, ನಮ್ ತಾಯಿನೂ ಅಷ್ಟೇ, ನಾಗಿಣಿ ಸೀರಿಯಲ್ ಬರುತ್ತೆ, ಫಸ್ಟ್ ಹಾಕಿ ಅಂತ ಕೂತ್ಕೊಳ್ಳೋರು. ನಿಜಕ್ಕೂ ನಿಮ್ಮ ಒಂದು ಅದ್ಭುತ ನಟನೆ ಇದೆಯಲ್ಲ, ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರೇನೋ ಅನ್ನೋ ಫೀಲ್ ಕೊಡ್ತಾ ಇತ್ತು. ಆ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಒಂದು ವಾಯ್ಸ್ ಇದೆಯಲ್ಲ, ಅದೇ ನಿಮ್ಗೆ ತುಂಬಾ ಒಂದ್ ಲಕ್ ಅಂತ ಹೇಳ್ಬೋದಲ್ವಾ? ನನ್ ವಾಯ್ಸ್ ಯಾವತ್ತು ಲಕ್ ಅಂತ ಅನ್ಕೊಂಡಿಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲಾ ಸೇರಿದ್ರು ಒಂದೊಂದ್ಸಲ ಲಕ್. ಯು ವೋಂಟ್ ಬಿಲೀವ್, ಜಿ ಕನ್ನಡದಲ್ಲಿ ಆಫ್ಟರ್ ರಾಘು ಸರ್ ಕೇಮ್ ಟು ಜಿ ಕನ್ನಡ, ದಟ್ ವಾಸ್ ದ ಫಸ್ಟ್ ಸೀರಿಯಲ್ ವಿಚ್ ಗಾಟ್ ಹೈಯೆಸ್ಟ್ TRP. ಅದು ಹೈಯೆಸ್ಟ್ TRP ಬಂದಂತ ಮೊದಲನೇ ಸೀರಿಯಲ್ ನಾಗಿಣಿ ಆಗಿತ್ತು. ಹೌದು, ಸತ್ಯ. ಯಾಕಂದ್ರೆ ಪ್ರತಿಯೊಂದು ಮನೆ ಮಾತಾಗಿತ್ತು ಆ ಒಂದು ಸೀರಿಯಲ್. ಎಸ್, ಫೈನ್. ಅದಾದ ನಂತರ ಶನಿ ಧಾರಾವಾಹಿ ನಾವು ಮಾತಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಶನಿ ಮಹಾತ್ಮ ಅನುಗ್ರಹ ಈಗ್ಲೂ ಕೂಡ ನಿಮ್ ಮೇಲೆ ಇರ್ಲಿ ಕೂಡ ನಾವು ಆಶಿಸ್ತೀವಿ. ಆ ಒಂದು ಧಾರಾವಾಹಿನಲ್ಲಿ ಆ ಒಂದು ಶಿವನ ಕ್ಯಾರೆಕ್ಟರ್ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಆ ಒಂದು ದೈವಿಕ ಕಳೆ ಈಗ್ಲೂ ಕೂಡ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಎಲ್ಲಿ ನಡೀತಾ ಇತ್ತು ಆ ಶೂಟ್ಸ್ ಎಲ್ಲ? ಆ ಶೂಟ್ಗೆ ಯಾಕಂದ್ರೆ ಕೇಳಿದ್ವಿ ನಾವು, ಆಕ್ಚುಲಿ ನಮ್ಮ ಒಂದು ಬ್ಯಾಂಗ್ಳೂರ್ಲಂತೂ ಶೂಟ್ ಇರ್ಲಿಲ್ಲ. ಹೌದು, ಫ್ಯಾಮಿಲಿನ ಬಿಟ್ಟು ಹೊರಗಡೆ ಹೋಗ್ಬೇಕಿತ್ತು, ಮಗು ಬೇರೆ ಇತ್ತು. ಮಿಸ್ ಮಾಡ್ಕೊಳ್ತೀರಾ? ಏನೆಲ್ಲ ಆಯ್ತು ಅಲ್ಲಿ? ಹೇಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್? ಅಗೇನ್ ಶನಿ, ನೀನ್ ನಂಬಲ್ಲ, ಇದು ನಾನು ಬಹುಶಃ ಯಾವ ಇಂಟರ್ವ್ಯೂಲು ಈ ವಿಚಾರ ನಾನು ಹೇಳಿಲ್ಲ ಅನ್ಕೋತೀನಿ.
ಶನಿ ನನ್ಗೆ ಆಡಿಷನ್ ಬಂದ ದಿವಸ ನಾನು ಅಲ್ಲಿ ಆಡಿಷನ್ ಹೋದಾಗ ಮೇಕಪ್ ಹಾಕೋ ಹುಡುಗ ನನಗೆ ಮೇಕಪ್ ಹಾಕ್ತಾನೆ ಹೇಳ್ತಾನೆ, ಶುಭಂ ಅಂತ ಒಂದು ಹುಡುಗ, ಅವನು ಮುಂಬೈಯಿಂದ ಗುಜರಾತ್ ಇಂದಾನೆ ಬಂದಿರ್ತಾನೆ, ಬಾಂಬೆಯಿಂದ ಬಂದಿರ್ತಾನೆ. ಭಯ ಮೇ ಬಹುತ್ ಲೋಕೋ ಮೇಕಪ್ ಲಗಾಯ, ತುಂಬಾ ಜನಕ್ಕೆ ಹಾಕಿದ್ದೀನಿ, ಬಟ್ ನಂಗೆ ಯಾಕೋ ಅನ್ಸುತ್ತೆ ಶಿವನಿಗೆ ನೀವೇ ಸೆಲೆಕ್ಟ್ ಆಗ್ತೀರಾ ಅಂತ ಆ ಹುಡುಗ ನಂಗೆ ಹೇಳ್ತಾನೆ. ಐ ಆಮ್ ನೋವೇರ್ ಇನ್ ಟು, ನಾನು ಯಾವುದೇ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋನಲ್ಲ, ಸೊ ನನಗೆ ಪೌರಾಣಿಕ ಭಾಷೆ ಕೂಡ ಅದು ಹೊಸದೆ. ಬಟ್ ಐ ವಾಸ್ ಎ ಗುಡ್ ನ್ಯೂಸ್ ರೀಡರ್. ನಾನು ಪ್ರತಿದಿನ ನ್ಯೂಸ್ ಪೇಪರ್ ರೀಡಿಂಗ್, ಅದು ನನಗೆ ನನ್ನ ಮನೇಲಿ 10 ನ್ಯೂಸ್ ಪೇಪರ್ಗಳು ಇದ್ದೇ ಇರೋದು. ಸೊ ಎಲ್ಲೋ ಅದ್ ನಂಗೆ ಹೆಲ್ಪ್ ಆಯ್ತು. ಡೈಲಾಗ್ ಕೊಟ್ರು. ಅಗೇನ್ ಅರ್ಜುನ್ ಶಿವ ಆದ್ರೆ ಹೆಂಗ್ ಮಾಡ್ಬೋದು, ಅವತ್ ಅರ್ಜುನ್ ರುದ್ರ ಆದ್ರೆ ಹೆಂಗ್ ಮಾಡ್ಬೋದು ಅಂತ ಮಾಡಿದ್ನೋ ಅಷ್ಟೇ ನನ್ನ ತಲೆ ಒಳಗಿದ್ದು. ನಾನ್ ಶಿವ ಆದ್ರೆ ನನ್ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಇಟ್ಕೋಬಹುದು ಅಂತ ಹೇಳಿ ಅಲ್ಲಿ ಆಡಿಷನ್ ಅಟೆಂಡ್ ಮಾಡಿದೆ. ರಾಘವೇಂದ್ರ ಹೆಗಡೆ ಸರ್, ಜಗ್ಗುದಾದ ಸಿನಿಮಾ ನಿರ್ಮಾಪಕರು ಮತ್ತು ನಿರ್ದೇಶಕರು, ಅವರೇ ಶನಿ ಮತ್ತೆ ಮಹಾಕಾಳಿ ಎರಡರನ್ನು ನಿರ್ದೇಶನ ಮಾಡಿದವರು. ಸೊ ಅವರು ನೋಡಿದ ತಕ್ಷಣ, ಆಕ್ಟಿಂಗ್ ನೋಡಿದ ತಕ್ಷಣ ಈ ಸೂಪರ್, ಅವನ ಹೆಸರು ಡೀಟೇಲ್ಸ್ ಬರ್ಕೊಳ್ರಿ, ಅವನೇ ಫೈನಲ್ ಅಂತ ಅಲ್ಲೇ ಎಲ್ರು ಮುಂದೆನೆ ಹೇಳ್ಬಿಟ್ಟಿರ್ತಾರೆ. ಬಟ್ ನನಗೆ ಅದು ಗುಜರಾತ್ ಅಂತ ಗೊತ್ತಾದಾಗ ನೀವ್ ಹೇಳ್ದಂಗೆ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋಗೋದು ಇದಕ್ಕೆಲ್ಲ ನಾನು ರೆಡಿ ಇರಲ್ಲ. ಬಿಕಾಸ್ ಅದೇ ಕಲರ್ಸ್ ಅಲ್ಲಿ ನಂಗೆ ಇನ್ನೊಂದು ಸೀರಿಯಲ್, ಸೋಷಿಯಲ್ ಸೀರಿಯಲ್, ಅದಕ್ಕೆ ನಾನು ಮತ್ತೆ ನಮ್ಮ KGF ಅಲ್ಲಿ ಯಶ್ ಅವ್ರ ತಾಯಿ ಪಾತ್ರ ಮಾಡ್ರು ಅರ್ಚನಾ ಜೋಯಿಸ್, ನಾವಿಬ್ರು ಫೈನಲ್ ಆಗೋಗಿರ್ತೀವಿ. ಅದು ಆಲ್ರೆಡಿ ಪ್ರೊಮೋ ಶೂಟಿಗೆ ರೆಡಿ ಆಗೋಗಿರುತ್ತೆ. ಸೊ ಆ ಸೀರಿಯಲ್ ಫೈನಲ್ ಆಗೋಗಿರ್ತೀನಿ. ಸೊ ನಾನ್ ಬೇಡಪ್ಪ ಸೋಷಿಯಲ್ ಸೀರಿಯಲ್ ಮಾಡ್ಕೊಂಡು ಇಲ್ಲೇ ಆರಾಮಾಗಿರೋಣ ಅಂತ ನಾನು, ಯಾಕಂದ್ರೆ ಅದ್ರಲ್ಲಿ ಲೀಡೆ. ಬಟ್ ಇಲ್ಲಿ ನಂಗೆ ಶನಿಯಿಂದ ಫೋನ್ ಮೇಲೆ ಫೋನ್ ಪ್ರೊಡಕ್ಷನ್ ಹೌಸ್ ಇಂದ ಇದೇನ್ ಹಿಂಗಾಗೋಗ್ತಿದ್ಯಲ್ಲ, ಒಂದ್ 10 ಸಲ ಬೇಡ ಅಂದಿದ್ದೀನಿ ಮೇಡಮ್. 10 ಟೈಮ್ಸ್ ನಾನ್ ಮಾಡಲ್ಲ ಅಂತಾನೆ ಹೇಳಿದೀನಿ. ಲಿಟ್ರಲಿ ಚಾನಲ್ ಇಂದ ದೀಪಕ್ ಸರ್ ಅಂತ ನಂಗೆ ಕಾಲ್ ಮಾಡ್ತಾರೆ, ಕರ್ದಿ ಏನ್ರಿ ನಿಮ್ದು, ಇಲ್ಲಿ ಇವ್ರು ಬೇಕು ಅಂತಾರೆ, ಇಲ್ಲಿ ಇವ್ರು ಬೇಕು ಅಂತಾರೆ, ನಿಮ್ ಡಿಸಿಷನ್ ಏನು? ದಟ್ ಡೇ ಐ ವಿಲ್ ಟೆಲ್ ಸರ್, ನೀವೇನ್ ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ. ಬಿಕಾಸ್ ನಾನು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿರ್ತೀನಿ. ಸೊ ಒಂದ್ 10 ನಿಮಿಷ ಒಳಗೋಗಿ ಪರಮ್ ಸರ್ ಹತ್ರ ಡಿಸ್ಕಸ್ ಮಾಡ್ಕೊಂಡ್ ಬರ್ತಾರೆ. ಸರಿ, ನೀವ್ ನನ್ ಮಾತಿಗೆ ಬೆಲೆ ಕೊಡ್ತೀರಾ? ಎಸ್ ಸರ್, ನೀವು ಶನಿನೇ ಮಾಡಿ ಅಂತ ಹೇಳ್ತಾರೆ. ಬಟ್ ಶನಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ನಾನು ಒಂದ್ 2 ತಿಂಗಳಿಗಾಗುವಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಶನಿಲಿ ಶಿವನ್ ಪಾತ್ರ ಒಂದ್ ಗೆಸ್ಟ್ ಅಪಿಯರೆನ್ಸು. ಸೊ 2 ದಿವಸಕ್ಕೆ ನನ್ ಟಿಕೆಟ್ ಬುಕ್ ಮಾಡಿ ವಾಪಸ್ ಕಳಿಸ್ತಾರೆ. 32 ಎಪಿಸೋಡ್ ಒಂದೇ ದಿವಸದಲ್ಲಿ ಶೂಟ್ ಮಾಡ್ಕೊಂಡು ನಂದನ್ನ ಕಳಿಸ್ತಾರೆ. ಅಲ್ಲೆಲ್ಲಾರ್ದು ಪ್ರಶಂಸೆ, ಕ್ಲಾಪ್ಸ್ ಎಲ್ಲ ಇರುತ್ತೆ ನನ್ನ ಪರ್ಫಾರ್ಮೆನ್ಸ್ ಗೆ, ಅದೊಂದು ಖುಷಿ ಆಗುತ್ತೆ. ಬಟ್ ಆಚೆಗೆ ಬಂದ್ಮೇಲೆ ಗೊತ್ತಾಗತ್ತೆ ನನಗೆ ಅದೊಂದು ಗೆಸ್ಟ್ ಅಪಿಯರೆನ್ಸ್ ಅಂತ. ಬಟ್ ಆದ್ರೂ ಕೂಡ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಕೂಡ ಆ ಒಂದು ಕ್ಯಾರೆಕ್ಟರ್ ಎಷ್ಟೋ ಜನ ಮನಸ್ಸಲ್ಲಿ ಉಳ್ಕೊಂಡಿದೆ. ಈವನ್ ಎಕ್ಸಾಂಪಲ್ ನಾನು ಕೂಡ ಆ ಒಂದು ದೈವಿಕ ಕಳೆ ಆಗಿರ್ಬೋದು. ಆದ್ರೆ ಈ ರೀತಿ ಮಹಾಕಾಳಿನಲ್ಲೂ ಕೂಡ ನೀವು ನಟನೆ ಮಾಡ್ತಿರಲ್ಲ, ಪೌರಾಣಿಕವಾಗಿ ಬರುತ್ತೆ. ಎಲ್ಲ ಒಂದ್ ಕಡೆ ಮಾತುಗಳು ಕೇಳಿ ಬರುತ್ತೆ, ಅರ್ಜುನ್ ಅವರು ಕೇವಲ ಪೌರಾಣಿಕ ಒಂದು ನಟನೆಗೆ ಮಾತ್ರ ಸೀಮಿತ ಅಂತ. ಆದ್ರೆ ಅದು ಅಲ್ಲಿ ಬ್ರೇಕ್ ಆಗುತ್ತೆ. ಅಗ್ನಿ ಸಾಕ್ಷಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಅಗ್ನಿ ಸಾಕ್ಷಿ ಸೀರಿಯಲ್ ಬರ್ತೀರಾ, ಅಲ್ಲಿ ಕೂಡ ಒಂದು ರೋಲ್ ಸಕ್ಕದಾಗಿ ಪ್ಲೇ ಮಾಡ್ತೀರಾ. ಆಗ ಈ ಪೌರಾಣಿಕದಿಂದ ಆ ಒಂದು ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತು ವ್ಯತ್ಯಾಸ? ಹಾಗೆ ನನ್ನ ಆಕ್ಟರ್ ಒಬ್ಬ ಕಲಾವಿದ ಅನ್ನಿಸ್ಕೊಂಡವ್ನು ಯಾವತ್ತು ಸ್ಟಿಕ್ ಆನ್ ಆಗ್ಬಾರ್ದು ಅನ್ನೋದೊಂದು ಇರುತ್ತಲ್ಲ. ಸೊ ಅದು ನನಗೂ ಇತ್ತು. ಯಾಕಂದ್ರೆ ನೀವ್ ಹೇಳ್ದಂಗೆ ಶನಿ ಮಹಾಕಾಳಿ ಮಾಡಿದ್ಮೇಲೆ ಹ್ಯಾವ್ ಟು ಥ್ಯಾಂಕ್ ಟು ಪರಮ್ ಸರ್. ಯಾಕಂದ್ರೆ 2 ದೊಡ್ಡ ಶೋಗಳದು ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿಗೆ ಒಂದು ಟಾಪ್ ಶೋಸ್, ಅದು ಅತಿ ಹೈಯೆಸ್ಟ್ ಬಡ್ಜೆಟ್ ಶೋಸ್. ಹೌದು. ಸೊ ಅಂತ ಕಡೆ 2 ಕಡೆ ನನ್ಗೊಂದು ಪ್ರಾಮಿನೆಂಟ್ ರೋಲ್ ಕೊಟ್ಟಿ ಅವರು ಶಿವನಾಗಿ ಮುಂದುವರ್ಸಿದ್ರು. ಬಟ್ ಕಮಿಂಗ್ ಬ್ಯಾಕ್ ಟು ಅಗೇನ್ ಸೋಷಿಯಲ್, ಮತ್ತೆ ಪರಮ್ ಸರೇ ನನ್ನನ್ನು ಕಾಲ್ ಮಾಡಿ, ಈಸ್ ದ ರೈಟ್ ಪರ್ಸನ್, ಅವ್ನ ಕೈಲಿ ಮಾಡಿಸಿ ಅಗ್ನಿ ಸಾಕ್ಷಿ. ದಟ್ ವಾಸ್ ಲೈಕ್ ಚಾಲೆಂಜಿಂಗ್ ಫಾರ್ ಮಿ. ಯಾಕಂದ್ರೆ ಆ ಟೈಮಲ್ಲಿ ಹೀರೋ ಬಿಟ್ಟು ಹೋಗಿರ್ತಾರೆ ಅಗ್ನಿ ಸಾಕ್ಷಿ, ನಿಲ್ಸೇ ಬಿಡ್ಬೇಕು ಅಂತಿರೋ ಒಂದು ಧಾರಾವಾಹಿನ ಒಂದ್ ಸ್ವಲ್ಪ 2 ತಿಂಗಳು 3 ತಿಂಗಳಲ್ಲಿ ಇವ್ನ ಹಾಕೊಂಡ್ ಮುಗ್ಸೋಣ ಅಂತ ಅದನ್ನ ಹಾಕೋತಾರೆ. ಬಟ್ ಅದಾದ್ಮೇಲೂ ಕೂಡ 1 ವರ್ಷ ನಡೆಯುತ್ತೆ ಅದು. ಸೊ ನಾನ್ 3 ಮಂತ್ಸ್ಗೆ ಅಂತ ಒಪ್ಕೊಂಡ್ ಬಂದಿರ್ತೀನಿ, ಬಟ್ ಅದು 1 ವರ್ಷದವರೆಗೂ ನಡೆಯುತ್ತೆ. ಸೊ ಅಗೇನ್ ಶೌರ್ಯ ಅನ್ನೋ ಪಾತ್ರ ಎಲ್ಲಾ ಕಡೆ ರೀಚ್ ಆಗುತ್ತೆ. ಐಲ್ ಬಿ ಹ್ಯಾಪಿ. ಸದ್ಯ ನನ್ ಪೋರ್ಟ್ರೇಟ್ ಚೆನ್ನಾಗಿ ಸೋಷಿಯಲ್ ಮತ್ತೆ ವಾಪಸ್ ಬಂದ್ನಲ್ಲ, ಅವ್ನ್ ಕಮ್ ಬ್ಯಾಕ್ ಮಾಡಿದ್ನಲ್ಲ ಅನ್ನೋ ಒಂದು ಖುಷಿ ಕೂಡ ನನಗಿರುತ್ತೆ. ಬಟ್ ಎಲ್ಲ ಒಂದ್ ಕಡೆ ಅದು ಹೀರೋ ಅನ್ನೋ ಕ್ಯಾರೆಕ್ಟರ್ ಮಿಸ್ ಆಯ್ತು ನೋವು ಕೂಡ ಇದ್ದೇ ಇತ್ತಲ್ವಾ? ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಹೀರೋ ಇಲ್ದೇ ಇರೋದ್ರಿಂದ ನನ್ನನ್ನ ಅಲ್ಲಿ ಹೀರೋ ತರನೇ ಪ್ರೊಜೆಕ್ಟ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಾನು ಮೇಲ್ ಅಲ್ಲಿ ಐ ವಿಲ್ ಬಿ ದ ಲೀಡ್ ಫೇಸ್ ಅಟ್ ದಟ್ ಪ್ರೆಸೆಂಟ್ ಟೈಮ್. ಸೊ ಅದೊಂದು ಖುಷಿ ಇರುತ್ತೆ ನಂಗೆ. ಓಕೆ ಫೈನ್. ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ನನಗೆಲ್ಲೋ ಒಂದ್ ಕಡೆ ಅಲ್ಲಿ ಲಕ್ ಫೇವರ್ ಆಗ್ಲಿಲ್ಲ. ಬಹುಶಃ ಅವತ್ ನಾನು ಇದ್ದಿದ್ರೆ ನನ್ಗೂ ಇವತ್ತೊಂದು ಎಕ್ಸ್ಪೋಜರ್ ಜಾಸ್ತಿ ಸಿಕ್ಕಿರೋದೇನೋ. ಒಬ್ಬ ರಾಕ್ಷಸನ ಪಾತ್ರ ಕೊಟ್ರು ಕೂಡ ನೀನ್ ಮಾಡ್ಬೇಕು ಅಂದ್ರೆ ನಾನು ಮಾಡಕ್ ರೆಡಿ ಇದ್ದೀನಿ.
ನೀವು ಯಾವ ಒಂದು ಪಕ್ಷವನ್ನ ಬೆಂಬಲಿಸ್ತೀರಾ? ನೀವು ಪ್ರತಿಯೊಬ್ಬ ಇಂಡಿವಿಜುವಲ್ಗೂ, ಒಬ್ಬ ನಟನ್ಗೂ ಕೂಡ ಅವನ ಮನಸ್ಸೊಳಗಡೆ ಒಂದು ಪೊಲಿಟಿಕಲ್ ವಿಷನ್ ಇದ್ದೇ ಇರುತ್ತೆ. ಕೆಲವ್ರು ಹೇಳ್ಕೊಳ್ಳಲ್ಲ, ಕೆಲವ್ರು ಹೇಳ್ಕೊತಾರೆ. ನನ್ನ ಯಾವುದೇ ಒಬ್ಬ ಮತದಾರನ ಹತ್ರ ₹1 ನಾನು ಹಿಂಗೆ ಇಸ್ಕೊಂಡಿಲ್ಲ ಅಂತ ಎಲ್ಲ ಬೇಕಿದ್ರು ನಿಂತ್ಕೊಂಡು ಹೇಳೋ ಅಷ್ಟು ಧೈರ್ಯ ತಾಕತ್ ನನಗಿದೆ. ಟಿ ನರಸೀಪುರ ಪುರಸಭೆಯಲ್ಲಿ ಮೊದಲನೇ ಬಾರಿಗೆ ಅವ್ಯವಹಾರಗಳ ಬಗ್ಗೆ ಮೊದಲನೇ ಬಾರಿಗೆ ಧ್ವನಿ ಎತ್ತದವನು ನಾನೇ. ಅಧಿಕಾರನ ಹೇಗೆ ನಡೆಸಬಹುದು, ನಡೆಸಬೇಕು ಅನ್ನೋ ಕಾನ್ಫಿಡೆನ್ಸ್ ಅಂತೂ ಚೆನ್ನಾಗಿದೆ ಮೇಡಮ್.